ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾವು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ. ಫುಲ್ ವೀಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಹೋಗ್ತಿರೋ ಜಾಗ ಯಾವುದು ಅಂದರೆ ಇದೇ ನೋಡಿ, ಮೈಸೂರು. ನಾವು ಬಂದಿರೋದು ಮೈಸೂರಿಗೆ. ತುಂಬ ದಿನದಿಂದ ಆಸೆ ಇತ್ತು ಮೈಸೂರಿಗೆ ಬರಬೇಕು ಅಂತ. ಹಾಗಾಗಿ ಚಿನ್ನಿಮನೆಗೂ ರಜಾ ಇತ್ತು, ಫ್ರೈಡೇ ಟೀಚರ್ಸ್ ಡೇ ಅಂದ್ಕೊಂಡು ರಜಾ ಕೊಟ್ಟಿದ್ದರು. ಹಾಗೆ ನಮ್ಮ ಮನೆಯವ್ರಿಗೂ ಸಹ ರಜಾ ಇತ್ತು. ಹಾಗೆ ಹೋಗಿದ್ದು ಬಂದುಬಿಡೋಣ ಅಂದ್ಕೊಂಡು ಬಂದು, ನಮ್ಮ ಚಿನ್ನಿಮ್ಮ ಅಂತೂ ಭೀಮನ್ ನೋಡಬೇಕು ಅಂತ ತುಂಬ ಆಸೆಯಲ್ಲಿದ್ಲು. ಹಾಗಾಗಿ ನನಗೂ ತುಂಬ ಆಸೆ ಇತ್ತು ನೋಡೋಣ ಅಂತ. ಸಾಯಂಕಾಲ 5:15 ವಾಕಿಂಗ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾವು ನಿಂತಿದ್ದೋ, ತುಂಬ ಜನ ಇದ್ದರು. ನಮ್ಮ ಬ್ಯಾಡ್ ಲಕ್ ಏನಂದರೆ ಸಾಯಂಕಾಲ ಟೈಮಲ್ಲಿ ಆನೆಗಳನ್ನ ವಾಕಿಂಗ್ ಕರ್ಕೊಂಡು ಬರಲಿಲ್ಲ. ಯಾಕೆಂದರೆ ಈಗ ಅವ್ರಿಗೆ ಪ್ರಾಕ್ಟೀಸ್ ನಡೀತಾ ಇದೆ. ಏನು 500 kg ಮರಳು ಮೂಟೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಂತೆ. ಹಾಗಾಗಿ ಆನೆಗಳು ಸುಸ್ತಾಗ್ಬಿಟ್ಟಿದೆ, ಇವತ್ತು ಬರಲ್ಲ ವಾಕಿಂಗು, ನಾಳೆ ಬೆಳಿಗ್ಗೆ ಬರುತ್ತೆ ಅಂತ ಅನೌನ್ಸ್ ಮಾಡಿಬಿಟ್ರು. ನಮಗೆ ಅಂತೂ ತುಂಬಾ ಬೇಜಾರಾಯಿತು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇದಕ್ಕಿಂತ ಜಾಸ್ತಿ ಜನ ಇದ್ದರು. ಎಲ್ಲರೂ ಅಯ್ಯೋ ಈ ಥರ ಆಗೋಯ್ತಲ್ಲ ಅಂದ್ಕೊಂಡು ನಮಗಂತೂ ತುಂಬ ಬೇಜಾರಾಯಿತು. ನಾವು ಆಸೆಯಿಂದ ಹೋದೋ ಭೀಮನ್ ನೋಡಬೇಕು ಅಂತ ಹೇಳ್ಕೊಂಡು. ಕೊನೆಗಾಲದಲ್ಲಿ ಟೈಮಲ್ಲಿ ಈ ಥರ ಆಗೋಯ್ತು, ತುಂಬಾ ಬೇಜಾರಾಗೋಯ್ತು. ಹಾಗೆ ನಾವು ಮನೆಗೆ ಬಂದ್ಬಿಟ್ಟು ಇದು ಬಂದು ಮಾರನೇ ದಿನದು ಬ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಚಿನ್ನಿಮಂದ ಸ್ಕೂಲಿಂದ ಕರ್ಕೊಬಂದು ಸಾಟರ್ಡೆ ದಿನ ಅವಳಿಗೆ ಹಾಫ್ ಡೇ ಅಲ್ವಾ, ಹಾಗಾಗಿ ಚಿನ್ನಿಮನ್ನ ಸ್ಕೂಲಿಂದ ಕರ್ಕೊಬಂದ್ಬಿಟ್ಟು ಊಟ ಮಾಡೋಕ್ಕೆ ಅಂತ ನಾವು ಹೋಟ್ಲಿಗೆ ಹೋಗಿ ನಾವು ರೊಟ್ಟಿ ಮತ್ತು ಕುಸ್ಕ ಹಾಗೆ ಚಿಕನ್ ಕಬಾಬು, ಚಿಕನ್ ಸಾರೆಲ್ಲ ನಾವು ಆರ್ಡ್ರ್ ಮಾಡಿಕೊಂಡು. ಒಟ್ಟಿನಲ್ಲಿ ಕುಸ್ಕ ಎಲ್ಲ ತುಂಬ ಚೆನ್ನಾಗಿತ್ತು. ಚಿಕನ್ ಕುಸ್ಕ ನನಗೆ ಈ ಹೋಟ್ಲಲ್ಲಿ ಚಿಕನ್ ಕುಸ್ಕ ಅಂದರೆ ತುಂಬಾ ಇಷ್ಟ, ತುಂಬ ಚೆನ್ನಾಗಿತ್ತು. ನಾನು ಯಾವಾಗಾದರೂ ಊಟ ಬೇಕನ್ನೋಕ್ಕೆ ಇದೇ ಹೋಟ್ಲಿಂದ ನಾನು ತರಿಸ್ಕೊಳ್ಳೋದು. ಹಾಗೆಯೇ ನಮ್ಮ ಮನೆಯವರು ಒಂದು ಆಮ್ಲೆಟ್ ತರಿಸಿದ್ರು. ಅದು ಊಟ ಎಲ್ಲ ಮುಗಿದ್ಮೇಲೆ ಕೊನೆಗೆ ಬಂತು ಆಮ್ಲೆಟು. ಹಾಗೆ ಊಟ ಮಾಡ್ಕೊಬಂದು ಸ್ವಲ್ಪ ಹೊತ್ತು ಮನಗಿದ್ದು. ನಾನು ಮನಗಿದ್ದು ಎದ್ದೆ ನೋಡಿ. ಅಪ್ಪ ಮಗಳು ಒಂದೇ ಜಾಗದಲ್ಲಿ ಮನಗಿದ್ದಾರೆ. ಅದು ಬೇರೆ ಗೊಂಬೆನ ಜೊತೆಯಲ್ಲೇ ಮನಗಿಸ್ಕೊಂಡಿದ್ದಾಳೆ ನಮ್ಮ ಚಿನ್ನಿಮ್ಮ. ಅವರು ಇಬ್ಬರು ಮನಗಿದ್ದಾರೆ. ನಾನು ಎದ್ದು ಒಂದು ಲೋಟ ಕಾಫಿ ಕೊಡೋಣ ಅಂದ್ಕೊಂಡು ಬಿಸಿ ಬಿಸಿ ಕಾಫಿ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಹಾಗೆಯೇ ನಾನು ಮೊನ್ನೆ ಮಾಡಿದ ಚಕ್ಲಿ ಒಂದು ತಗೊಂಡಿದ್ದೀನಿ. ಚಕ್ಲಿ ಮಾತ್ರ 1 ವಾರ ಆಗಿದೆ ಮಾಡಿ, ಆದರೂ ತುಂಬಾ ಗರಿಗರಿಯಾಗಿತ್ತು. ತುಂಬ ತಿನ್ನೋಕ್ಕೂ ಚೆನ್ನಾಗಿತ್ತು, ಕರುಮುರು ಅಂದ್ಕೊಂಡು. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ನಾಳೆನ ವೀಡಿಯೋದಲ್ಲಿ ಸಿಗ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳನ್ನ ಓದಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಥ್ಯಾಂಕ್ ಯು ಫ್ರೆಂಡ್ಸ್.